ನೋಡಿ, ನಿಮ್ಮ ಮನೇಲಿ ಯಾರಾದರೂ ಡಯಾಬಿಟಿಸ್ ಇರೋರಿದ್ರೆ ಅಥವಾ ನೀವೇ ಸಕ್ಕರೆ ಕಾಯಿಲೆಯ ಔಷಧಿಯನ್ನು ತೆಗೆದುಕೊಳ್ತಾ ಇದ್ರೆ ಈ ಮುಂದಿನ ಕೆಲವು ನಿಮಿಷ ತುಂಬ ಮುಖ್ಯ. ಯಾಕಂದರೆ ಇವತ್ತು ನಾನು ಹೇಳಲು ಹೊರಟಿರುವಂತಹ ವಿಷಯ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಅಥವಾ ಒಂದು ಕ್ಷಣ ಅರೆ ನಾನು ಇದನ್ನೇ ನಂಬಿದ್ನಲ್ಲ ಅಂತ ಅನ್ನಿಸ್ಬೋದು. ಈ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಇರುವಂತಹ ಲಕ್ಷಾಂತರ ಜನ ಇವತ್ತು ಕೆಲವು ತಪ್ಪು ನಂಬಿಕೆಗಳನ್ನು ಹಿಡಿದುಕೊಂಡು ತಮ್ಮ ಆರೋಗ್ಯವನ್ನು ನಿಧಾನವಾಗಿ ಹಾಳು ಮಾಡ್ಕೋತಾ ಇದ್ದಾರೆ. ಅದು ಕೂಡ ಗೊತ್ತೇ ಇಲ್ಲದೆ. ಸ್ನೇಹಿತರು ಹೇಳಿದ್ರು, ನೆರೆಮನೆಯವರು ಹೇಳಿದ್ರು, ಯಾರೋ ಅಜ್ಜ ಹೇಳಿದ್ರು ಅಂಥೇಳಿ ನಂಬಿ ನಡೆದು ತಿಂಗಳ ನಂತರ ತಿಂಗಳು ತಮ್ಮ ಸಕ್ಕರೆಯ ಮಟ್ಟ ಹೆಚ್ಚಾಗಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಶುಗರ್ ಲೆವೆಲ್ ಹೆಚ್ಚಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ನಾನು ಅಂತಹ 10 ದೊಡ್ಡ ಸುಳ್ಳುಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಹೊರಟಿದ್ದೇನೆ. ಸರಳವಾಗಿ ನೇರವಾಗಿ ನಿಮ್ಮ ಮನೆಯ ಭಾಷೆಯಲ್ಲಿ. ಆದರೆ ವಿಡಿಯೋ ಕೊನೆವರೆಗೂ ನೋಡಿ. ಯಾಕಂದರೆ ಕೊನೆಯಲ್ಲಿ ಹೇಳುವ 10ನೇ ಸುಳ್ಳು ಸಾವಿರಾರು ಜನರ ಜೀವನವನ್ನೇ ಮೌನವಾಗಿ ಹಾಳು ಮಾಡ್ತಾ ಇದೆ. ಇದನ್ನು ಕೇಳಿದ ಮೇಲೆ ನೀವೇ ಹೇಳ್ತೀರಾ, ಇದನ್ನು ಮೊದಲ ಯಾರಾದರೂ ಹೇಳಬೇಕಿತ್ತು ಅಂತ. ಆರೋಗ್ಯದ ಬಗ್ಗೆ ನಿಜವಾದ ಮಾಹಿತಿ ಕನ್ನಡದಲ್ಲಿ ಬೇಕು ಅಂತಂದರೆ ಈಗಲೇ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇಲ್ಲಿ ನಾವು ನಿಮ್ಮ ಜೀವನಕ್ಕೆ ನಿಜವಾಗಿ ಉಪಯೋಗಕ್ಕೆ ಬರುವಂತಹ ನಿಖರವಾದ ವಿಷಯಗಳನ್ನು ಮಾತ್ರ ಹೇಳ್ತೇವೆ. ಬೆಲ್ ಐಕನನ್ನು ಕೂಡ ಒತ್ತಿ ಮುಂದಿನ ವಿಡಿಯೋ ಮಿಸ್ ಆಗದೇ ಇರಲಿ. ಒಂದು ಸುಂದರ ಬದುಕಿಗಾಗಿ ಹೆಲ್ತ್ ಪ್ಲಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಶುರು ಮಾಡೋಣ ಈಗ. ಸುಳ್ಳು ನಂಬರ್ 1, ಸಕ್ಕರೆ ತಿನ್ನೋದನ್ನೇ ಸಂಪೂರ್ಣ ಬಿಡಿಸಿದ್ರೆ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಅನ್ನೋದು. ಒಂದು ಕತೆ ಹೇಳ್ತೀನಿ. ಹಾಸನದ ಒಂದು ಮನೆಯ ಕತೆ ಹೇಳ್ತೀನಿ. ರಾಮಣ್ಣ ಅವರಿಗೆ ಡಯಾಬಿಟಿಸ್ ಬಂದ ದಿನದಿಂದ ಮನೆಯಲ್ಲಿ ಚಹಾಕ್ಕೆ ಸಕ್ಕರೆ ಹಾಕೋದನ್ನು ನಿಲ್ಲಿಸ್ಬಿಟ್ಟು. ಮಿಠಾಯಿಯನ್ನು ಮುಟ್ಟೋದಿಲ್ಲ, ಹಬ್ಬಕ್ಕೆ ಸಿಹಿ ತಿನ್ನೋದಿಲ್ಲ, ಮಕ್ಕಳಿಗೆ ಅಪ್ಪನಿಗೆ ಸಕ್ಕರೆ ಕೊಡಬೇಡಿ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ರು. ಆದರೆ 6 ತಿಂಗಳ ನಂತರ ರಕ್ತ ಪರೀಕ್ಷೆ ಮಾಡಿಸಿದ್ರೆ HbA1c ಅಂದರೆ ಸಕ್ಕರೆ ಪರೀಕ್ಷೆ ಮಾಡಿಸ್ಬೇಕಾದ್ರೆ ಅದು ಇನ್ನೂ ಹೆಚ್ಚಾಗಿತ್ತು ಶುಗರ್ ಲೆವೆಲ್. ಡಾಕ್ಟರ್ ಕೇಳಿದ್ರು, ಊಟದಲ್ಲಿ ಏನು ತಿಂತೀರಿ ಅಂತ. ರಾಮಣ್ಣ ಹೇಳಿದ್ರು, ಡಾಕ್ಟ್ರೇ ತಿಂಡಿಗೆ ಅನ್ನ, ಮಧ್ಯಾಹ್ನ 1:30 ಅಕ್ಕಿ ಅನ್ನ, ಸಾಯಂಕಾಲ ಚಪಾತಿ 4 ತಿಂತೀನಿ, ಆದರೆ ಸಕ್ಕರೆ ಮಾತ್ರ ತಿನ್ನೋದಿಲ್ಲ ರೀ. ಇಲ್ಲಿ ಒಂದು ಕ್ಷಣ ಯೋಚನೆಯನ್ನ ಮಾಡಿ. ರಾಮಣ್ಣವರ ತಪ್ಪೇನು? ಅವರು ಸಕ್ಕರೆ ಅಂದರೆ ಚಹಾದ ಚಮಚದ ಸಕ್ಕರೆ ಮಾತ್ರ ಅಂತ ತಿಳ್ಕೊಂಡಿದ್ರು. ಸಕ್ಕರೆ ತಿಂದರೆ ಮಾತ್ರ ಸಕ್ಕರೆ ರೋಗ ಬರುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ನಾವು ತಿನ್ನುವ ಬಿಳಿಯ ಅನ್ನ, ಮೈದಾ, ಚಪಾತಿ, ಆಲೂಗಡ್ಡೆ, ಅಕ್ಕಿ ಗಂಜಿ ಇವೆಲ್ಲ ನಮ್ಮ ದೇಹದಲ್ಲಿ ಹೋದ ಕೂಡಲೇ ಸಕ್ಕರೆಯಾಗಿ ಬದಲಾಗುತ್ತವೆ. ಇದನ್ನು ಕಾರ್ಬೋಹೈಡ್ರೇಟ್ ಅಂತ ಕರೀತಾರೆ. ಸಕ್ಕರೆ ರೋಗಕ್ಕೆ ಬರೀ ಸಿಹಿ ಬಿಟ್ಟರೆ ಸಾಕಾಗಲ್ಲ. ಒಟ್ಟು ಕಾರ್ಬೋಹೈಡ್ರೇಟ್ ಎಷ್ಟು ತಿಂತೇವೆ, ಯಾವ ಸಮಯದಲ್ಲಿ ತಿಂತೇವೆ, ಹೇಗೆ ತಿಂತೀವಿ, ಇದೆಲ್ಲ ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಇನ್ಮೇಲೆ ಬರೀ ಸಕ್ಕರೆ ಬಿಟ್ಟಿದ್ದೀನಿ ಅಂತ ಹೆಮ್ಮೆ ಪಡಬೇಡಿ. ಅನ್ನದ ಪ್ರಮಾಣ, ರೊಟ್ಟಿ ಎಷ್ಟು ಅದನ್ನು ಗಮನಿಸಿ. ಡಾಕ್ಟರ್ ಅಥವಾ ಡಯಟಿಷಿಯನ್ ಅವರ ಸಲಹೆಯನ್ನು ತೆಗೆದುಕೊಳ್ಳಿ. ಆದರೆ ಇನ್ನೊಂದು ಸುಳ್ಳು ಇದಕ್ಕಿಂತಲೂ ಜಾಸ್ತಿ ಮನೆಯಲ್ಲಿ ಹರಡಿದೆ. ಸುಳ್ಳು ನಂಬರ್ 2, ಅದೇನೆಂದರೆ ಬೆಲ್ಲ ತಿಂದರೆ ಸಕ್ಕರೆ ಏರೋದಿಲ್ಲ. ಇದು ಕರ್ನಾಟಕದ ಮನೆಗಳಲ್ಲಿ ಬಹಳ ಜನ ನಂಬುವಂತಹ ಸುಳ್ಳು. ಅಯ್ಯೋ ಸಾರ್, ಸಕ್ಕರೆ ತಿನ್ನೋದಿಲ್ಲ ಬಿಡಿ, ಅಲ್ಲದೆ ಬೆಲ್ಲ ನ್ಯಾಚುರಲ್ ಅಲ್ವಾ, ಅದು ಹಾಳು ಮಾಡಲ್ಲ ಅಂತ ಎಷ್ಟು ಜನ ಹೇಳಿದಾರೆ ಗೊತ್ತಾ? ತುಮಕೂರಿನ ಒಬ್ಬ ರಿಟೈರ್ಡ್ ಟೀಚರ್ ಸುಶೀಲಮ್ಮ ಅವರು ಡಾಕ್ಟರ್ ಹತ್ರ ಬಂದು ಔಷಧಿಯನ್ನು ತೆಗೆದುಕೊಳ್ತಾ ಇದ್ರು. ಆದರೆ ಸಕ್ಕರೆ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಡಾಕ್ಟರ್ ಕೇಳಿದ್ರು, ಸಿಹಿ ತಿಂತೀರಾ? ಇಲ್ಲ ಸಾರ್, ಒಂದಷ್ಟು ಬೆಲ್ಲ ಮಾತ್ರ ಊಟದ ನಂತರ ತಿಂತೀನಿ, ಅದು ನ್ಯಾಚುರಲ್ ಅಲ್ವಾ ಅಂದು. ಡಾಕ್ಟರ್ ಒಂದು ಕ್ಷಣ ಅವರ ಮುಖವನ್ನು ನೋಡಿ ತಿಳಿ ಹೇಳಿದ್ರು, ಈ ವಿಷಯವನ್ನು ಬಹಳ ಜನ ಗಮನಿಸೋದೇ ಇಲ್ಲ. ಬೆಲ್ಲ ಮತ್ತು ಸಕ್ಕರೆ ಎರಡೂ ಒಂದೇ ಕಬ್ಬಿನ ರಸದಿಂದ ಬರುತ್ತೆ. ಬೆಲ್ಲದಲ್ಲಿ ಕೆಲವು ಮಿನರಲ್ಸ್ ಇರುತ್ತೆ, ಅದು ನಿಜ. ಆದರೆ ರಕ್ತದಲ್ಲಿ ಸಕ್ಕರೆಯನ್ನು ಏರಿಸುವ ಶಕ್ತಿ ಬೆಲ್ಲ ಮತ್ತು ಬಿಳಿ ಸಕ್ಕರೆ ಎಲ್ಲ ಒಂದೇ. ಬೆಲ್ಲ ತಿಂದ ಕೂಡಲೇ ರಕ್ತದ ಗ್ಲೂಕೋಸ್ ಅಷ್ಟೇ ವೇಗವಾಗಿ ಏರುತ್ತೆ. ಇದೇ ರೀತಿ ಜೇನುತುಪ್ಪ, ಖರ್ಜೂರ, ಕೋಕೋನಟ್, ಶುಗರ್ ಇವೆಲ್ಲ ನ್ಯಾಚುರಲ್ ಅಂತ ಬೇಕಾದಷ್ಟು ತಿನ್ನಬಹುದು ಅಂತ ತಿಳಿಬೇಡಿ. ಡಯಾಬಿಟಿಸ್ ಇದ್ದರೆ ಯಾವ ನ್ಯಾಚುರಲ್ ಸ್ವೀಟ್ ಆದರೂ ಜಾಗ್ರತೆಯಿಂದ ಇರಬೇಕು.
ಡಾಕ್ಟರ್ ಅಥವಾ ಡಯಟಿಷಿಯನ್ ಅನುಮತಿ ಇಲ್ಲದೆ ಬೆಲ್ಲ ತಿನ್ನೋದು ಒಂದು ದೊಡ್ಡ ತಪ್ಪು. ಮುಂದಿನ ವಿಷಯ ನಿಮ್ಮ ಮನೆಯಲ್ಲೇ ನಡೀತಾ ಇರಬಹುದು. ಸುಳ್ಳು ನಂಬರ್ 3, ಡಯಾಬಿಟಿಸ್ ಇದ್ರೆ ಹಣ್ಣು ತಿನ್ನಬಾರ್ದು. ಈಗೋ ಇಲ್ಲಿ ಬಹಳ ಜನ ಮಾಡುವ ದೊಡ್ಡ ತಪ್ಪು. ಮಂಡ್ಯ ಜಿಲ್ಲೆಯ ರೈತ ಶಿವಣ್ಣ ಅವರಿಗೆ ಡಯಾಬಿಟಿಸ್ ಇತ್ತು. ಅವ್ರ ಹೊಲದಲ್ಲಿ ಮಾವಿನ ಮರ, ಬಾಳೆ, ಸಪೋಟ ಎಲ್ಲ ಇತ್ತು. ಆದರೆ ಅವ್ರ ಮನೆಯವರು ಸಕ್ಕರೆ ರೋಗ ಇದ್ರೆ ಹಣ್ಣು ತಿನ್ನಬಾರ್ದು ಅಂತ ಯಾರೋ ಹೇಳಿದ್ರಿಂದ ಶಿವಣ್ಣ ಅವರ ಹೊಲದ ಮಾವಿನ ಹಣ್ಣನ್ನೇ ತಿಂತಾ ಇರಲಿಲ್ಲ. ಮನೆಯ ಮಕ್ಕಳು ತಿನ್ನುವಾಗ ಬಾಯಿ ಒಳಗೆ ನೀರು ಬಂದರೂ ದೂರ ನಿಲ್ತಾ ಇತ್ತು. ಇದು ನೋಡೋದಕ್ಕೆ ಚಿಕ್ಕ ವಿಷಯ, ಆದರೆ ಅದರ ಹಿಂದಿರುವ ತಪ್ಪು ನಂಬಿಕೆ ತುಂಬ ದೊಡ್ಡದು. ಎಲ್ಲ ಹಣ್ಣುಗಳನ್ನು ಡಯಾಬಿಟಿಸ್ ರೋಗಿಗಳಿಗೆ ಕೆಟ್ಟದಲ್ಲ. ಸೇಬು, ನೇರಳೆ ಹಣ್ಣು, ಕಿತ್ತಳೆ, ಪೇರಲ, ಸ್ಟ್ರಾಬೆರಿ ಇವು ಫೈಬರ್ ತುಂಬಿದ ಹಣ್ಣುಗಳು. ಮಧ್ಯಮ ಪ್ರಮಾಣದಲ್ಲಿ ತಿಂದರೆ ಸಕ್ಕರೆ ತಕ್ಷಣ ಏರಿಸೋದಿಲ್ಲ. ನೇರಳೆ ಹಣ್ಣು ಹಾಗೂ ಪೇರಲ ಸಕ್ಕರೆ ರೋಗಿಗಳಿಗೆ ಉತ್ತಮ ಅಂಥೇಳಿ ರಿಸರ್ಚ್ಗಳು ತೋರಿಸ್ತವೆ. ಜಾಗೃತಿ ತೆಗೆದುಕೊಳ್ಳಬೇಕಾಗಿರುವ ಹಣ್ಣುಗಳು ಯಾವುವು ಅಂದರೆ ಮಾವು, ಬಾಳೆ, ದ್ರಾಕ್ಷಿ, ಅಂಜೂರ್, ಅನಾನಸ್. ಇವುಗಳಲ್ಲಿ ಸ್ವಲ್ಪ ಹೆಚ್ಚು ಸಕ್ಕರೆ ಅಂಶ ಇದೆ. ಇವನ್ನ ಕಡಿಮೆ ಪ್ರಮಾಣದಲ್ಲಿ ಊಟದ ನಡುವೆ ತಿನ್ನಬಹುದು. ಹಣ್ಣು ತಿನ್ನದೇ ಇದ್ರೆ ವಿಟಾಮಿನ್ಸ್, ಮಿನರಲ್ಸ್, ಫೈಬರ್ ದೊರಕಲ್ಲ. ದೇಹ ದುರ್ಬಲವಾಗುತ್ತೆ. ಹಾಗಾಗಿ ಯಾವ ಹಣ್ಣು ಎಷ್ಟು ತಿನ್ಬೋದು ಅಂತ ನಿಮ್ಮ ಡಾಕ್ಟರ್ ಅಥವಾ ಡಯಟಿಷಿಯನ್ ಅವರನ್ನು ಕೇಳಿ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಮುಂದಿನ ಸುಳ್ಳು ಡಯಾಬಿಟಿಸ್ ರೋಗಿಗಳ ಬದುಕನ್ನೇ ಕಷ್ಟ ಮಾಡಿಬಿಟ್ಟಿದೆ. ಸುಳ್ಳು ನಂಬರ್ 4, ಔಷಧಿ ಆರಂಭಿಸಿದ್ರೆ ಜೀವ ಪೂರ್ತಿ ಬಿಡೋಕ್ಕಾಗೋದಿಲ್ಲ. ಅಯ್ಯೋ ಮಗ, ಒಮ್ಮೆ ಗುಳಿಗೆ ಶುರು ಮಾಡಿದ್ರೆ ಮುಗೀತು, ಆಮೇಲೆ ಅದು ಬಿಡೋಕ್ಕಾಗೋದಿಲ್ಲ, ಹ್ಯಾಬಿಟ್ ಆಗಿಬಿಡುತ್ತೆ. ಬೆಂಗಳೂರಿನ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವ 47 ವರ್ಷದ ರಮೇಶ್ ಅವರಿಗೆ ಡಾಕ್ಟರ್ ಔಷಧಿ ಬರೆದುಕೊಟ್ಟಾಗ ಅವರ ತಾಯಿ ಔಷಧಿ ಶುರು ಮಾಡಬೇಡ, ಒಮ್ಮೆ ಶುರು ಮಾಡಿದ್ರೆ ನಿಲ್ಲಿಸೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ರಮೇಶ್ ಆ ಮಾತನ್ನು ಕೇಳಿ 6 ತಿಂಗಳು ಔಷಧಿ ಬಳಸಲೇ ಇಲ್ಲ. ಆ 6 ತಿಂಗಳಲ್ಲಿ ಅವರ ಸಕ್ಕರೆ ಮಟ್ಟ ನಿಧಾನವಾಗಿ ಎಷ್ಟು ಹೆಚ್ಚಾಯಿತು ಅಂದರೆ ಕಣ್ಣಿನ ನರಗಳ ಮೇಲೆ ಪರಿಣಾಮ ಬಿತ್ತು. ಇನ್ನು ಒಂದು ಕ್ಷಣ ಯೋಚನೆಯನ್ನ ಮಾಡಿ. ಔಷಧಿ ಬಿಡೋಕ್ಕಾಗೋದಿಲ್ಲ ಅಂತ ತಿಳಿದು ಔಷಧಿಯನ್ನು ತಗೊಳ್ಳದೇ ಇರುವಂತಹ ನಿರ್ಧಾರ ತೆಗೆದುಕೊಳ್ಳುವ ಜನ ನಿಜದಲ್ಲಿ ತಮ್ಮ ದೇಹಕ್ಕೆ ಅನ್ಯಾಯ ಮಾಡಿಕೊಳ್ತಾ ಇದ್ದಾರೆ. ನಿಜ ಏನು ಅಂದರೆ ಡಯಾಬಿಟಿಸ್ ಔಷಧಿ ಹ್ಯಾಬಿಟ್ ಮಾಡುವ ವಸ್ತು ಅಲ್ಲ. ಇದು ಬ್ಲಡ್ ಪ್ರೆಷರ್ ಔಷಧಿ ಇದ್ದ ಹಾಗೆ. ರೋಗ ಇರುವ ತನಕ ತೆಗೆದುಕೊಳ್ಬೇಕು. ಮಾತ್ರೆ ತಗೊಂಡು ಜೀವನ ಶೈಲಿ ಸರಿ ಮಾಡಿಕೊಂಡ್ರೆ ಕೆಲವರಲ್ಲಿ ಔಷಧಿ ಕಡಿಮೆ ಮಾಡೋದಕ್ಕೂ ಸಾಧ್ಯ. ಆದರೆ ಅದು ಡಾಕ್ಟರ್ ನಿರ್ಧಾರ. ಮಾತ್ರೆ ಬಿಡಬಾರ್ದು ಅಂತ ಅಲ್ಲ, ಆದರೆ ಮಾತ್ರೆ ತಗೊಳ್ಳದೆ ಉಳಿಯುವ ತಪ್ಪನ್ನ ಮಾಡಬೇಡಿ. ನಿಯಂತ್ರಣದಲ್ಲಿ ಇಡದ ಡಯಾಬಿಟಿಸ್ ಕಣ್ಣು, ಮೂತ್ರಪಿಂಡ, ಕಿಡ್ನಿ, ನರಗಳನ್ನು ಹಾಳು ಮಾಡುತ್ತೆ. ಅದಕ್ಕಿಂತ ಔಷಧಿ ತೆಗೆದುಕೊಳ್ಳುವುದು ಮೇಲು. ಇನ್ನ ಒಂದು ಸುಳ್ಳಿದೆ. ತುಂಬ ಜನ ಒಂದು ತಪ್ಪಾದ ಊಹೆಯನ್ನು ಮಾಡಿಕೊಂಡಿರ್ತಾರೆ. ಅದೇನಂದರೆ ಸುಳ್ಳು ನಂಬರ್ 5, ಸಣ್ಣಗೆ ಇರುವವರಿಗೆ ಡಯಾಬಿಟಿಸ್ ಬರೋದಿಲ್ಲ. ನಮ್ಮ ಮೈ ತೂಕ ಕಡಿಮೆ ಇದೆ, ನಾವು ಸಣ್ಣಗಿದ್ದೀವಿ, ನಮಗೆ ಡಯಾಬಿಟಿಸ್ ಬರಲ್ಲ. ಇದು ತಮಿಳಿನಲ್ಲಿ ಒಂದು ಮಾತಿದೆ, ಉಣ್ಣೋ 1000 ತೂಕ, ಹಾಗಂತ ಸಣ್ಣಗಿರುವವರಿಗೆ ಡಯಾಬಿಟಿಸ್ ಬರಲ್ಲ ಅಂದರೆ ಸಂಪೂರ್ಣ ತಪ್ಪು. ಶಿವಮೊಗ್ಗದ ಒಬ್ಬ ನಿವೃತ್ತ ಬಸ್ ಚಾಲಕ ಮಹೇಶ್ ಅವರು ಬಹಳ ಸಣ್ಣಗಿದ್ರು. 5 ಅಡಿ 6 ಇಂಚು ಎತ್ತರ, ಕೇವಲ 58 kg ತೂಕ. ಆದರೆ 52 ವರ್ಷಕ್ಕೆ ರಕ್ತ ಪರೀಕ್ಷೆ ಮಾಡಿದಾಗ ಶುಗರ್ ಲೆವೆಲ್ 290. ಡಾಕ್ಟರ್ ಹತ್ರ ಹೋದ್ರೆ ಅವರೇ ಹೇಳಿದ್ರು, ನೀವೇನ್ರಿ ಎಷ್ಟೊಂದು ಸಣ್ಣಗಿದ್ದೀರಾ, ಆದರೆ ಡಯಾಬಿಟಿಸ್ ಹೇಗೆ ಬಂತು ಅಂತ. ಮಹೇಶ್ ಅವ್ರಿಗೂ ಆಶ್ಚರ್ಯ. ನಿಜ ಏನು ಅಂದರೆ ಡಯಾಬಿಟಿಸ್ ಕೇವಲ ದಪ್ಪ ಇರುವವರ ರೋಗ ಅಲ್ಲ. ಭಾರತೀಯರಲ್ಲಿ ಥಿನ್ ಫ್ಯಾಟ್ ಅಂತ ಒಂದು ಪರಿಸ್ಥಿತಿ ಇದೆ. ಅಂದರೆ ತೂಕ ಕಡಿಮೆ ಇದ್ರೂ ಹೊಟ್ಟೆಯ ಒಳಗೆ ಅಂಗಾಂಗಗಳ ನಡುವೆ ಕೊಬ್ಬು ಶೇಖರವಾಗಿ ಡಯಾಬಿಟಿಸ್ ಬರಬಹುದು. ಭಾರತೀಯರ ಜೀನ್ಸ್ ಸ್ವಲ್ಪ ಹೆಚ್ಚು ಡಯಾಬಿಟಿಸ್ಗೆ ಒಳಪಡುವ ಸಾಧ್ಯತೆ ಇದೆ ಅಂಥೇಳಿ ತಜ್ಞರು ಹೇಳ್ತಾರೆ. ಹಾಗಾಗಿ ನೀವು ಸಣ್ಣಗಿದ್ರೂ 35 ವರ್ಷ ದಾಟಿದ ಮೇಲೆ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ. ತೂಕ ನೋಡಿ ಸಮಾಧಾನ ಪಡಬೇಡಿ. ಇನ್ನು ಮುಂದಿನ ಸುಳ್ಳು ಕಾಲಿನ ಬಗ್ಗೆ. ಬಹಳ ಜನ ಇದನ್ನು ಇಗ್ನೋರ್ ಮಾಡಿ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ಸುಳ್ಳು ನಂಬರ್ 6, ಕಾಲಿನ ನೋವು ಸಾಮಾನ್ಯ ವಯಸ್ಸಾದ ಮೇಲಾಗುತ್ತೆ. ಧಾರವಾಡದ ಅಜ್ಜಿ ಗೌರಮ್ಮ ಅವರಿಗೆ 63 ವರ್ಷ. 2 ವರ್ಷದಿಂದ ರಾತ್ರಿ ಮಲ್ಕೊಂಡಾಗ ಕಾಲು ಉರಿತಾ ಇತ್ತು, ಜುಮ್ ಅಂತ ಇತ್ತು. ಮನೆಯವ್ರು ಹೇಳಿದ್ರು, ಅಜ್ಜಿ ವಯಸ್ಸಾಯಿತು, ಹಾಗೆ ಆಗುತ್ತೆ, ಅದಕ್ಕೆ ಎಳ್ಳೆಣ್ಣೆ ಮಸಾಜ್ ಮಾಡು. ಗೌರಮ್ಮ ಅದನ್ನೇ ಮಾಡಿದ್ರು. ಆದರೆ ಒಂದು ದಿನ ಕಾಲಿಗೆ ಚಿಕ್ಕ ಗಾಯ ಆಯಿತು, ಅದು ಗುಣ ಆಗಲೇ ಇಲ್ಲ. ಕೊನೆಗೆ ಆಸ್ಪತ್ರೆ ಹೋಗೋದಾಗ ಡಾಕ್ಟ್ರ್ ಹೇಳಿದ್ರು, ಡಯಾಬಿಟಿಕ್ ನ್ಯೂರೋಪತಿ ಆಗಿದೆ, ತಡ ಮಾಡಿಬಿಟ್ರಿ. ಮುಂದಿನ ವಿಷಯ ನಿಮ್ಮ ಮನೇನೆ ನಡೀತಾ ಇರ್ಬೋದು. ಡಯಾಬಿಟಿಸ್ ಅನಿಯಂತ್ರಿತವಾಗಿ ಇದ್ದಾಗ ನರಗಳ ಮೇಲೆ ಪರಿಣಾಮ ಬೀಳುತ್ತೆ. ಇದನ್ನು ನ್ಯೂರೋಪತಿ ಅಂತ ಕರೀತಾರೆ.
ಕಾಲು ಉರಿ, ಜುಮ್ ಅನ್ನೋದು, ಸ್ಪರ್ಶ ಗೊತ್ತಾಗದೇ ಇರೋದು ಇವೆಲ್ಲ ಅದರ ಲಕ್ಷಣ. ಇದನ್ನು ವಯಸ್ಸಿನ ಸಹಜ ನೋವು ಅಂತ ತಿಳಿದ್ರೆ ಸಮಸ್ಯೆ ಹೆಚ್ಚಾಗುತ್ತಾ ಹೋಗುತ್ತೆ. ಡಯಾಬಿಟಿಸ್ ಇರುವ ಜನ ಕಾಲನ್ನು ಪ್ರತಿದಿನ ನೋಡ್ಕೊಳ್ಬೇಕು. ಚಿಕ್ಕ ಗಾಯ, ಕೆಂಪು, ಊತ ಎಲ್ಲ ತಕ್ಷಣ ಗಮನಿಸಬೇಕು. ಡಯಾಬಿಟಿಕ್ ಕಾಲಿನ ಗಾಯ ಬೇಗ ಗುಣ ಆಗೋದಿಲ್ಲ, ಕೆಲವು ಬಾರಿ ತೀವ್ರ ತೊಂದರೆಗೆ ಕಾರಣ ಆಗಬಹುದು. ಹಾಗಾಗಿ ಕಾಲು ನೋವನ್ನು ಇಗ್ನೋರ್ ಮಾಡಬೇಡಿ. ಇನ್ನು ಮುಂದಿನ ಸುಳ್ಳನ್ನು ಕೇಳಿ. ಇದು ಬಹಳ ಜನ ತಮ್ಮ ಆರೋಗ್ಯದ ಬಗ್ಗೆ ತೀರಾ ಆರಾಮ ಮಾಡಿಕೊಂಡ ಒಂದು ತಪ್ಪು. ಅದೇನಂದ್ರೆ ಸುಳ್ಳು ನಂಬರ್ 7, ಮನೆಯ ಮದ್ದು ಗಿಡಮೂಲಿಕೆ ಸಾಕು, ಡಾಕ್ಟರ್ ಬೇಕಿಲ್ಲ. ಮೆಂತ್ಯ ನೆನೆಸಿ ಕುಡಿ, ಬೇವಿನ ಸೊಪ್ಪು ತಿನ್ನು, ಕರಿಬೇವಿನ ರಸ ಕುಡಿ, ಇವೆಲ್ಲ ಇದ್ಮೇಲೆ ಡಾಕ್ಟರ್ ಬೇಕಿಲ್ಲ ಅಂತ. ನಮ್ಮ ಸಂಸ್ಕೃತಿಯಲ್ಲಿ ಗಿಡಮೂಲಿಕೆಗಳ ಮೇಲೆ ನಂಬಿಕೆ ಇರೋದು ಸಹಜ. ಅಜ್ಜಿ ಮನೆ ಮದ್ದು ಪ್ರೀತಿ ಇಡೋದು ತಪ್ಪಲ್ಲ. ಆದರೆ ಕೋಲಾರದ ಒಬ್ಬ ರೈತ ಮಹಿಳೆ ಭಾಗ್ಯಮ್ಮ ಅವರ ಮಗ ಹೇಳಿದ ಕಥೆ ಇದು. ಅಮ್ಮನಿಗೆ ಡಯಾಬಿಟಿಸ್ ಇತ್ರಿ, ಆದರೆ ಅವರು ಮಾತ್ರೆ ಬಿಟ್ಟು ಬರೀ ಮೆಂತ್ಯ, ಬೇವು, ಕರಿಬೇವು ಮಾತ್ರ ಜ್ಯೂಸ್ ಕುಡಿತಾ ಇದ್ರು. ಮಗ ಹೇಳ್ದ, ಅಮ್ಮ ಡಾಕ್ಟರ್ ಹತ್ರ ಹೋಗೋಣ ಅಂತ. ಅಮ್ಮ ಹೇಳಿದ್ರು, ಯಾಕೆ, ಮನೆ ಮದ್ದಿದೆ, ಆಗುತ್ತೆ ಅಂತ. 1 ವರ್ಷ ಹೀಗೆ ಹೋಯ್ತು. ಒಂದಿನ ಅಮ್ಮ ಮೂರ್ಛೆ ಬಿದ್ರು. ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಗೊತ್ತಾಯ್ತು ಮೂತ್ರಪಿಂಡ ತೊಂದರೆ ಶುರುವಾಗಿದೆ ಅಂತ. ಮೆಂತ್ಯ, ಬೇವು, ಹಾಗಲಕಾಯಿ ಇವು ಸಕ್ಕರೆ ಮಟ್ಟವನ್ನು ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡಬಹುದು ಅನ್ನುವಂಥದ್ದು ಸಂಶೋಧನೆ ಇದೆ. ಆದರೆ ಇವು ಔಷಧಿಯ ಬದಲಿ ಅಲ್ಲ. ಔಷಧಿನೇ ಮನೆ ಮದ್ದೇ. ಡಯಾಬಿಟಿಸ್ ಒಂದು ದೀರ್ಘಕಾಲದ ಚಯಾಪಚಯ ರೋಗ. ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಸರಿಯಾದ ಔಷಧಿ, ಜೀವನ ಶೈಲಿ ಮತ್ತು ನಿಯಮಿತ ಪರೀಕ್ಷೆ ಮನೆ ಮದ್ದನ್ನು ಅಡಿಷನಲ್ ಸಪೋರ್ಟ್ ಅಂತ ಬಳಸಬಹುದು. ಆದರೆ ಡಾಕ್ಟರ್ ಔಷಧಿಯನ್ನು ಬಿಟ್ಟು ಮಾಡಬಾರ್ದು. ಮಾಡಿ ನಿಮ್ಮ ಡಾಕ್ಟರ್ಗೆ ನೀವು ಯಾವ ಮದ್ದು ಬಳಸ್ತಾ ಇದ್ದೀರಿ ಅಂತ ಹೇಳಿ. ಕೆಲವು ಗಿಡಮೂಲಿಕೆಗಳು ಔಷಧಿಯ ಜೊತೆ ರಿಯಾಕ್ಷನ್ ಮಾಡಬಹುದು. ಆದರೆ ಈ ಮುಂದಿನ ಸುಳ್ಳನ್ನು ಕೇಳಿ ಅದು ಲಕ್ಷಾಂತರ ಜನ ಡಾಕ್ಟರ್ ಹತ್ರ ಹೋಗೋದಕ್ಕೆ ತಡ ಮಾಡಿಕೊಂಡ ಕಾರಣ ಆಗಿದೆ. ಸುಳ್ಳು ನಂಬರ್ 8 ಏನಂದ್ರೆ ಇನ್ಸುಲಿನ್ ಅಂದರೆ ಕೊನೆಯ ಹಂತ, ಇನ್ಸುಲಿನ್ವರೆಗೂ ಹೋಗಬಾರ್ದು. ಈ ವಿಷಯ ಕೇಳಿದ್ರೆ ನಿಮಗೆ ಮನಸ್ಸಿನಲ್ಲಿ ಒಂದು ಭಯ ಬರುತ್ತೆ. ಯಾಕೆಂದರೆ ಬಹಳ ಜನ ಇನ್ಸುಲಿನ್ ಅಂದರೆ ರೋಗ ಬಹಳ ಸೀರಿಯಸ್ ಆಗಿದೆ, ಇನ್ನು ಮುಗಿದ ಹಾಗೆ, ಉಳಿದ ಜೀವನ ಚುಚ್ಚುಮದ್ದು ತೆಗೆದುಕೊಳ್ಬೇಕು ಅಂತ ಕೇಳಿದಿರ್ತಾರೆ. ಮೈಸೂರಿನ ಒಂದು ಮನೆಯ ಅಜ್ಜ ವೆಂಕಟೇಶಪ್ಪ ಅವರ ಕತೆ ಕೇಳಿ. ಅವರ ಸಕ್ಕರೆ ಮಟ್ಟ ತುಂಬ ಹೆಚ್ಚಾಗಿ ಡಾಕ್ಟರ್ ಇನ್ಸುಲಿನ್ ಸಲಹೆ ಮಾಡಿದಾಗ ಅವರ ಮನೆಯ ಮಗ ಗಾಬರಿಯಾಗಿ ಹೇಳ್ದ, ಡಾಕ್ಟ್ರೇ ಇನ್ಸುಲಿನ್ ತಗೊಂಡ್ರೆ ಅಪ್ಪ ಇನ್ನೂ ಹಾಳಾಗಿ ಹೋಗ್ತಾರಲ್ವಾ ಅಂತ. ಅದಕ್ಕೆ ಡಾಕ್ಟರ್ ತಾಳ್ಮೆಯಿಂದ ತಿಳಿ ಹೇಳಿದ್ರು, ಇಲ್ಲ ಮಗ, ಇನ್ಸುಲಿನ್ ಕೊನೆಯ ಹಂತ ಅಲ್ಲ, ಅದು ಒಂದು ಉಪಕರಣ. ಇಲ್ಲಿ ಒಂದು ಕ್ಷಣ ಯೋಚನೆಯನ್ನ ಮಾಡಿ. ನಮ್ಮ ಪ್ಯಾಂಕ್ರಿಯಾಸ್ ಎಂಬ ಅಂಗ ಸ್ವಾಭಾವಿಕವಾಗಿ ಇನ್ಸುಲಿನ್ ತಯಾರಾಗುತ್ತೆ. ಡಯಾಬಿಟಿಸ್ ಬಂದಾಗ ಈ ಉತ್ಪಾದನೆ ಕಡಿಮೆ ಆಗುತ್ತೆ. ಅಲ್ಲಿ ಇನ್ಸುಲಿನ್ ಇಂಜೆಕ್ಷನ್ ಅಂದರೆ ಆ ಕೊರತೆಯನ್ನು ತುಂಬಿಸುವ ಕೆಲಸ. ಇದು ಕೊನೆಯ ಹಂತ ಅಲ್ಲ, ಇದು ದೇಹಕ್ಕೆ ತೀರಾ ಅಗತ್ಯ ಆದಾಗ ನೀಡುವಂತಹ ಸಹಾಯ. ಟೈಪ್ 1 ಡಯಾಬಿಟಿಸ್ ಇರುವವರ ಮಕ್ಕಳಿಗೆ ಮೊದಲ ದಿನದಿಂದಲೇ ಇನ್ಸುಲಿನ್ ಬೇಕು. ಟೈಪ್ 2 ಇರುವ ಹಿರಿಯರಿಗೆ ಕೆಲವು ಸಮಯ ಮಾತ್ರ ಸಾಕಾಗಲ್ಲ ಅಂತಂದಾಗ ಇನ್ಸುಲಿನ್ ಶುರು ಮಾಡಬೇಕಾಗುತ್ತೆ. ಅದು ತಡ ಮಾಡಿದಷ್ಟು ದೇಹ ತೊಂದರೆಗೆ ಸಿಕ್ಕಿಕೊಳ್ಳುತ್ತೆ. ಇನ್ಸುಲಿನ್ಗೆ ಭಯ ಪಡಬೇಡಿ. ಡಾಕ್ಟರ್ ಸಲಹೆ ಮಾಡಿದಾಗ ಅದನ್ನು ಒಪ್ಕೊಳ್ಳಿ. ಆದರೆ ಮುಂದಿನ 2 ಸುಳ್ಳುಗಳು ತೀರಾ ಅಪಾಯಕಾರಿಯಾಗಿದ್ದಾವೆ, ತಿಳಿದುಕೊಳ್ಳಿ. ಸುಳ್ಳು ನಂಬರ್ 9, ಸಕ್ಕರೆ ನಿಯಂತ್ರಣದಲ್ಲಿ ಇದ್ರೆ ಪರೀಕ್ಷೆ ಮಾಡಿಕೊಳ್ಬೇಕಿಲ್ಲ. ಮನೆಯಲ್ಲಿ ಯಂತ್ರದಲ್ಲಿ ಹಾಕಿ ನೋಡಿದೆ ನಾರ್ಮಲ್ ಇದೆ, ಹಾಗಿರುವಾಗ ಪ್ರಯೋಗಾಲಯಕ್ಕೆ ಲ್ಯಾಬ್ಗೆ ಯಾಕೆ ಹೋಗ್ಲಿ? ಇದು ಬಹಳ ಜನ ಮಾಡೋ ತಪ್ಪು. ಬೆಳಗಾವಿಯ ಒಬ್ಬ ನಿವೃತ್ತ ಶಿಕ್ಷಕ ವಿಠಲ್ ರಾವ್ ಅವರು 3 ವರ್ಷ ನಿಯಮಿತ ಪರೀಕ್ಷೆ ಮಾಡಿಸ್ಕೊಳ್ಳೇ ಇಲ್ಲ. ಮನೆ ಗ್ಲೂಕೋಮೀಟರ್ನಲ್ಲಿ ನೋಡಿದ್ರೆ ಸಕ್ಕರೆ ಸರಿ ಇದೆ ಅಂತ ತಿಳಿದಿದ್ರು. ಆದರೆ ಒಂದಿನ ಕಣ್ಣು ಮೊಬ್ಬಾಗಿ ಡಾಕ್ಟರ್ ಹತ್ರ ಹೋದ್ರು. ಕಣ್ಣಿನ ಪರದೆ ತೊಂದರೆ ಇದೆ, ಡಯಾಬೆಟಿಕ್ ರೆಟಿನೋಪತಿ ಶುರುವಾಗಿತ್ತು, ಮೂತ್ರಪಿಂಡದ ಕ್ರಿಯೆ ಸ್ವಲ್ಪ ದುರ್ಬಲವಾಗಿತ್ತು. ಈ ವಿಷಯ ಅರ್ಥ ಮಾಡ್ಕೊಳ್ಳಿ. ಮನೆಯ ಗ್ಲೂಕೋಮೀಟರ್ ಬೆರಳಿನ ರಕ್ತದಲ್ಲಿ ಆ ಕ್ಷಣದ ಸಕ್ಕರೆ ಮಟ್ಟ ತೋರಿಸುತ್ತೆ. ಆದರೆ ಕಳೆದ 3 ತಿಂಗಳ ಸರಾಸರಿ ಸಕ್ಕರೆ ಮಟ್ಟ ತೋರಿಸುವ HbA1c ಪರೀಕ್ಷೆ ಬೇರೆನೇ. ಕಣ್ಣು, ಮೂತ್ರಪಿಂಡ, ನರಗಳ ಮೇಲೆ ಡಯಾಬಿಟಿಸ್ ಪರಿಣಾಮ ಆಗಿದೆಯಾ ಅಂಥೇಳಿ ಪ್ರತ್ಯೇಕ ಪರೀಕ್ಷೆ ಮಾಡಿಸ್ಬೇಕು. ಡಯಾಬಿಟಿಸ್ ಇರುವ ಎಲ್ಲ ರೋಗಿಗಳು ಪ್ರತಿ 3 ತಿಂಗಳಿಗೊಮ್ಮೆ HbA1c, ಪ್ರತಿ ವರ್ಷ ಕಣ್ಣಿನ ತಪಾಸಣೆ, ಮೂತ್ರ ಪರೀಕ್ಷೆ, ಕಾಲಿನ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಸಕ್ಕರೆ ಮಟ್ಟ ಸರಿ ಇದ್ದಾಗೂ ಇವನ್ನ ಮಾಡಿಸ್ಕೊಳ್ಬೇಕು. ಯಾಕಂದರೆ
ಒಳಗಿನ ಹಾನಿ ಮೊದಲು ಕಾಣಿಸ್ಕೊಳ್ಳೋದಿಲ್ಲ. ಮತ್ತು ಈಗ ಒಂದು ಕೊನೆಯ ಸುಳ್ಳನ್ನು ಹೇಳ್ತೀನಿ. ಇದನ್ನು ನಾನು ಮೊದಲೇ ಹೇಳಿದಂತೆ ಸಾವಿರಾರು ಜನರು ಇದರ ಬರಿಯಲ್ಲಿ ಬೀಳ್ತಾ ಇದ್ದಾರೆ. ಇದನ್ನು ಕೇಳಿ ನೀವೇ ತೀರ್ಮಾನ ಮಾಡಿ. ಸುಳ್ಳು ನಂಬರ್ 10 ಏನಂದರೆ, ನನಗೆ ಯಾವ ಲಕ್ಷಣವೂ ಇಲ್ಲ, ಹಾಗಾಗಿ ಸಮಸ್ಯೆ ಇಲ್ಲ. ಇದು ಅತ್ಯಂತ ಅಪಾಯಕಾರಿ ಸುಳ್ಳು. ರಾಮನಗರದ ಒಂದು ಹಳ್ಳಿಯ ಕಿರಾಣಿ ಅಂಗಡಿ ಮಾಡೋ ಮಂಜಣ್ಣ ಅವರಿಗೆ 50 ವರ್ಷ. ಅವರು ಯಾವತ್ತೂ ಕೂಡ ಆಸ್ಪತ್ರೆಗೆ ಹೋಗಿದ್ದಿಲ್ಲ. ನನಗೇನೂ ಆಗ್ತಾ ಇಲ್ಲ, ಸರಿ ಇದ್ದೇನೆ ಅಂತ ಹೇಳ್ತಾ ಇದ್ರು. ಮಗಳ ಮದುವೆಯ ಮೊದಲು ಒಂದು ಆರೋಗ್ಯ ಶಿಬಿರದಲ್ಲಿ ಹೆಲ್ತ್ ಕ್ಯಾಂಪಲ್ಲಿ ರಕ್ತ ಪರೀಕ್ಷೆ ಮಾಡಿದ್ರು. ಫಲಿತಾಂಶ ಬಂತು. ಫಾಸ್ಟಿಂಗ್ ಸಕ್ಕರೆ 240, HbA1c 9.8. ಡಾಕ್ಟ್ರು ಕೇಳಿದ್ರು, ಎಷ್ಟು ದಿನದಿಂದ ಇದ್ದೀರಿ? ಮಂಜಣ್ಣ ಕೇಳಿದ್ರು, ನನಗೇನೋ ಗೊತ್ತಿಲ್ಲ ಸರ್. ಡಾಕ್ಟರ್ ಹೇಳಿದ್ರು, ಇಷ್ಟು ಮಟ್ಟ ಒಂದೇ ದಿನ ಬರಲ್ಲ, ಕನಿಷ್ಠ 1 ರಿಂದ 2 ವರ್ಷ ಇದಾಗಿರಬಹುದು. ಇಲ್ಲಿ ಒಂದು ಕ್ಷಣ ಯೋಚನೆ ಮಾಡಿ ಪ್ರಿಯ ವೀಕ್ಷಕರೇ. ಡಯಾಬಿಟಿಸ್ನ ಸಮಸ್ಯೆ ಏನು ಅಂದರೆ, ಇದು ಆರಂಭದಲ್ಲಿ ಯಾವ ಲಕ್ಷಣವೂ ತೋರಿಸೋದಿಲ್ಲ. ಅದರಿಂದಲೇ ಇದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಮೊದಲು ಸಣ್ಣ ಬಾಯಾರಿಕೆ, ಸ್ವಲ್ಪ ಆಯಾಸ ಅನ್ನಿಸ್ಬೋದು, ಆದರೆ ಅದನ್ನು ಬಿಸಿಲಿಗೆ ಹೋದ ಕಾರಣ ಅಂತ ನಾವೇ ತಿಳಿದುಕೊಂಡು ಬಿಡ್ತೇವೆ. ಅಷ್ಟರಲ್ಲಿ ರಕ್ತದ ನಾಳಗಳು, ನರಗಳು, ಮೂತ್ರಪಿಂಡ, ಕಣ್ಣಿನ ಪರದೆ ಎಲ್ಲ ಒಳಗಿಂದ ನಿಧಾನ ತೊಂದರೆ ಅನುಭವಿಸುವುದಕ್ಕೆ ಶುರು ಮಾಡಿರುತ್ತೆ. ಲಕ್ಷಣ ಇಲ್ಲ ಅಂತಂದರೆ ರೋಗ ಇಲ್ಲ ಅಂತಲ್ಲ. ಲಕ್ಷಣ ಹೊರಗೆ ಬರದ ಕಾಲದಲ್ಲೇ ರೋಗ ಒಳಗೆ ಕೆಲಸ ಮಾಡಿಬಿಡುತ್ತೆ, ಮನೆ ಮಾಡಿಬಿಡುತ್ತೆ. ಇದಕ್ಕೆ 35 ವರ್ಷ ಮೇಲ್ಪಟ್ಟ ಎಲ್ಲರೂ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ. ವಿಶೇಷವಾಗಿ ಮನೆಯಲ್ಲಿ ಅಪ್ಪ, ಅಮ್ಮ, ಅಣ್ಣ, ತಮ್ಮ ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ ನಿಮ್ಮ ಅಪಾಯ ಹೆಚ್ಚು. ನನಗೇನು ಆಗ್ತಾ ಇಲ್ಲ ಅಂತ ಹೇಳಿ ಪರೀಕ್ಷೆ ತಪ್ಪಿಸ್ಬೇಡಿ. ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳಿ, ಅದು ನಿಮ್ಮ ಜೀವನ ರಕ್ಷಿಸಬಹುದು. ಸ್ನೇಹಿತರೆ, ನಾವಿಂದು 10 ದೊಡ್ಡ ಸುಳ್ಳುಗಳ ಬಗ್ಗೆ ಮಾತಾಡಿದ್ದೇವೆ. ಸಕ್ಕರೆ ಬಿಟ್ಟರೆ ಸಾಕು ಅಂತ ತಿಳಿದು ಅನ್ನ ತಿಂದ ರಾಮಣ್ಣ ಅವರು, ಬೆಲ್ಲ ನ್ಯಾಚುರಲ್ ಅಂತ ತಿಂದ ಸುಶೀಲಮ್ಮ ಅವರು, ಹಣ್ಣು ಬಿಟ್ಟು ದಣಿದ ಶಿವಣ್ಣ, ಮಾತ್ರೆಗೆ ಹೆದರಿ ತಗೊಳ್ಳದ ರಮೇಶ್ ಅವರು, ಸಣ್ಣಗಿದ್ದೇನೆ ಅಂತ ಆರಾಮಪಟ್ಟ ಮಹೇಶ, ಕಾಲು ನೋವು ಸಾಮಾನ್ಯ ಅಂತ ಸುಮ್ಮನಿದ್ದ ಗೌರಮ್ಮ, ಮನೆ ಮದ್ದಿನಲ್ಲಿ ಮುಳುಗಿದ ಭಾಗ್ಯಮ್ಮ, ಇನ್ಸುಲಿನ್ ಕೊನೆಯ ಹಂತ ಅಂತ ಭಯಪಟ್ಟ ವೆಂಕಟೇಶಪ್ಪ, ಗ್ಲೂಕೋಮೀಟರ್ ನಂಬಿ ಪರೀಕ್ಷೆ ಬಿಟ್ಟ ವಿಠಲ್ ರಾವ್, ಲಕ್ಷಣ ಇಲ್ಲ ಅಂತ ವರ್ಷಗಳ ಕಾಲ ನಿರ್ಲಕ್ಷ್ಯ ಮಾಡಿದ ಮಂಜಣ್ಣ. ಈ ಎಲ್ಲ ಕಥೆಗಳ ಹಿಂದೆ ಒಂದೇ ಒಂದು ತಪ್ಪಿದೆ: ತಪ್ಪು ಮಾಹಿತಿ. ಡಯಾಬಿಟಿಸ್ಗಿಂತ ಅಪಾಯಕಾರಿ ತಪ್ಪು ಮಾಹಿತಿ. ಯಾಕಂದರೆ ಡಯಾಬಿಟಿಸ್ ಸರಿಯಾದ ಮಾಹಿತಿ, ಸರಿಯಾದ ಔಷಧಿ ಮತ್ತು ಸರಿಯಾದ ಜೀವನ ಶೈಲಿಯಿಂದ ಚೆನ್ನಾಗಿ ನಿಯಂತ್ರಿಸಬಹುದು. ಆದರೆ ತಪ್ಪು ನಂಬಿಕೆಯಿಂದ ನಿಮ್ಮ ದೇಹ ನಿಧಾನ ಹಾಳಾಗುತ್ತೆ. ನೀವು ಈ 10 ಸುಳ್ಳುಗಳಲ್ಲಿ ಯಾವುದನ್ನಾದರೂ ನಂಬಿದ್ದೀರಾ? ಯಾವ ಸುಳ್ಳು ನಿಮ್ಮ ಮನೆಯಲ್ಲೇ ನಡೆಯುತ್ತಾ ಇದೆ ಅಂತ ಅನ್ನಿಸ್ತು? ಕಾಮೆಂಟ್ನಲ್ಲಿ ಹೇಳಿ. ನಿಮ್ಮ ಒಂದು ಕಾಮೆಂಟ್ ಇನ್ಯಾರಿಗಾದರೂ ಉಪಯೋಗ ಆಗಬಹುದು. ಈ ವಿಡಿಯೋ ನಿಮ್ಮ ಮನೆಯಲ್ಲಿ ಡಯಾಬಿಟಿಸ್ ಇರುವ ಯಾರಿಗಾದರೂ ಉಪಯೋಗ ಆಗ್ಬೋದು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಇನ್ನೂ ಇಂತಹ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಈ ವಿಡಿಯೋ ಉಪಯೋಗಕರ ಅನಿಸಿದ್ರೆ ಹ್ಯಾಪಿ ಲೈಫ್ ಅಂತೇಳಿ ಕಮೆಂಟ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.